ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ. ಸೊ ಇದೇನು ಹೊಸತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ ಇದಾಗ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ. ಸೊ ಇದೇನು ಹೊಸತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ ಇದಾಗ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ. ಸೊ ಇದೇನು ಹೊಸತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ ಇದಾಗ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ. ಸೊ ಇದೇನು ಹೊಸತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ ಇದಾಗ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ.
ಸೊ ಇದೇನು ಹೊಸ್ತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವ್ರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ ಇದಾಗ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ. ಸೊ ಇದೇನು ಹೊಸ್ತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವ್ರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ ಇದಾಗ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ. ಸೊ ಇದೇನು ಹೊಸ್ತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವ್ರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ ಇದಾಗ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಅಪ್ಪ ಅಥವಾ ಮಗನನ್ನ ಕಟ್ಟಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡೋ ಮೂಲಕ ಮಾಡುವ ಪ್ರಯತ್ನದಲ್ಲಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸಚಿವ ರಾಜಣ್ಣ ಪುತ್ರ ಹೇಳಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಮಾತಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಇವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಎಂಎಲ್ಸಿ ರಾಜೇಂದ್ರ ಹೇಳಿದ್ದೇನು ನೋಡೋಣ ಬನ್ನಿ. ವಿಚಾರ ಪ್ರಸ್ತಾಪ ಇವತ್ತು ಅಧಿವೇಶನದಲ್ಲಿ ರಾಜಣ್ಣ ಅವರು ಇವತ್ತು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾನು ನೋಡಿದ್ದೀನಿ. ಸೊ ಇದೇನು ಹೊಸ್ತೇನಲ್ಲ ಇದು, ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ಇಬ್ಬರ ಮೇಲೂ ನಡೀತಾ ಇರುವಂತದ್ದು. ಸೊ ಅದರಿಂದ ಇದು ಬರೀ ನಮ್ಮ ಮೇಲೆ ಅಂತಲ್ಲ, ಬಟ್ ಆಗ್ತಾ ಇರೋಂಥ ಬೆಳವಣಿಗೆ ಇದು ನಿಲ್ಲಿಸಬೇಕಿದು. ಈಗ ಅವ್ರ ಮೇಲೆ ಅವ್ರಿರುವಂತ ಗೆಸ್ಟ್ ಹೌಸ್ಗೆ ಹೋಗಿ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ನನಗೂ ಅಷ್ಟೇ ಪ್ರತಿದಿನ ಈ ವಿಡಿಯೋ ಕಾಲ್ಗಳು ಇರ್ಬೋದು, ಮತ್ತೆ ಮೆಸೇಜ್ಗಳು ಇರ್ಬೋದು, ಬಹಳ ಬರ್ತಾನೆ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅದೆಲ್ಲ ಮಾಹಿತಿಗಳು ತಗೊಂತಾ ಇದ್ದಾರೆ. ಸೊ ಅದರಿಂದ